अस्सलाम वालेकुम, हेलो एवरीवन। मैं उम्मे अमरा, आप देख रहे हैं वॉइस ऑफ बेंगलुरु। दोस्तों, आज 4 जगह में, जैसे कि 19 नवंबर 2024 में 4 जगह में वक्फ बोर्ड का इलेक्शंस हो रहा है। और इसी दौरान आज हम मौजूद हैं बेंगलुरु के, जहां पर वक्फ बोर्ड का इलेक्शन बहुत ज़ोरों शोर के साथ हो रहा है। और यहां पर आप देख सकते हैं कितने सारे लोग इकट्ठा हुए हैं। देखेंगे इस बार वक्फ बोर्ड में कौन इलेक्शन जीतेंगे और किसकी जीत होगी। इसी के जरिए आज हम बात करने वाले हैं यहाँ के कई सारे जिम्मेदारों से और जानते हैं। ಏನು ಪ್ರಶ್ನೆ? ನಂದು ಆರ್ ಕೆ ಸರ್ದಾರ್, ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ. ನಿಮ್ಮ ಪ್ರಶ್ನೆ ಸರ್? ಅದೇ ಇವಾಗ ವಕ್ಫ್ ಬೋರ್ಡ್ ಚುನಾವಣೆ ನಡೀತಾ ಇದೆ, ಸೊ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ಏನು ಹೇಳಬೇಕು, ಒಂದು ವಕ್ಫ್ ಅಂತ ಹೇಳಿದ್ರೆ ಒಂದು ಎಲ್ಲ ಮುತುವಲ್ಲಿಗಳಿಗೆ ಒಂದು ಆಯ್ಕೆ ಮಾಡಿ ಅದರಲ್ಲಿ ಒಂದು 2 ಮುತುವಲ್ಲಿಗಳಿಗೆ ಮುಖ್ಯವಾಗಿ ಒಂದು ಆಯ್ಕೆ ಮಾಡುವಂಥದ್ದು ಇದು ಚುನಾವಣೆ ಆಗಿರ್ತದೆ. ಈ ಚುನಾವಣೆ ಉದ್ದೇಶ ಏನಪ್ಪಾ ಅಂತೇಳಿ ಎಲ್ಲ ಅಲ್ಪಸಂಖ್ಯಾತರ ಮುಸಲ್ಮಾನರ ಉದ್ದೇಶ ಒಂದೇ. ಮುಂದಿನ ದಿನದಲ್ಲಿ ಈ ವಫ್ ಅನ್ನುವಂಥದ್ದು, ವಫ್ ಮೀನ್ ದಾನ ಅಂದರೆ ನಮ್ಮ ಹಿರಿಯರು ಏನು ವಫ್ ಅನ್ನುವಂಥದ್ದು ಒಂದು ಪದ ಇದೆಯಲ್ಲ, ವಫ್ಫಿಗೆ ಒಂದು ಅವ್ರದ್ದು ಜಮೀನು ಅಥವಾ ಬಿಲ್ಡಿಂಗು ಅಥವಾ ಏನಿದ್ರು ಕೂಡ ಆ ಕಾಲದಲ್ಲಿ ನೂರಾರು ವರ್ಷ ಕಾಲದಲ್ಲಿ ಹಿಂದೆ ಅವರು ಕೊಟ್ಟಿರುವಂಥದ್ದು. ನೂರಾರು ವರ್ಷ ಅಲ್ಲ, ಒಂದು 100 ವರ್ಷ 200 ವರ್ಷ ಆಗಿರ್ಬೋದು, ಒಂದು 100 ವರ್ಷ ಅಂತ ಇಟ್ಕೊಳ್ಳಿ. ಸ್ವತಂತ್ರ ತದನಂತರ ವಫ್ಫಿಗೆ ಒಂದು ದಾನ ಮಾಡಿ, ವಫ್ಫು ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ವಫ್ಫಿನಲ್ಲಿ ಬಡವರು ಆದ್ಯತೆ ಜಾಸ್ತಿ ಇರುತ್ತೆ. ವಫ್ನಲ್ಲಿ ಇರ್ತಕ್ಕಂಥ ಜಮೀನುಗಳಲ್ಲಿ ಏನೋ ಒಂದು ಕಟ್ಟಡ ಕಟ್ಟಿದ್ರು, ಏನೋ ಒಂದು ಬಿಲ್ಡಿಂಗ್ ಕಟ್ಟಿದ್ರು, ಅದರಲ್ಲಿ ಮಳಿಗೆಗಳು ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಮೊದಲೇ ಆದ್ಯತೆ ಬಡವ್ರಿಗೆ ಕೊಡಬೇಕು. ಆ ಬಡವ್ರಿಗೆ ಕೊಟ್ಟು ಅದರಲ್ಲಿ ಬರ್ತಕ್ಕಂಥ ಬಾಡಿಗೆನಲ್ಲಿ ಏನಿದೆ ಆ ಕಮಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಒಳ್ಳೆ ಅಧ್ಯಕ್ಷರುಗಳಿಗೆ, ಒಂದು ಒಳ್ಳೆ ಮೆಂಬರ್ಗಳಿಗೆ ಸೆಲೆಕ್ಟ್ ಮಾಡಬೇಕು, ಒಳ್ಳೆ ವ್ಯಕ್ತಿಗಳಿಗೆ ಸೆಲೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಮುತುವಲ್ಲಿಗಳು ಈ ಉತ್ಸವದಿಂದ ಬಂದು ಮತ ಚಲಾಯಿಸ್ತಿದ್ದಾರೆ. ಇದು ಒಂದೆಲ್ಲ 4 ಡಿವಿಷನ್ ಇದ್ದಾವೆ. ಬೆಂಗಳೂರು ಇದೆ, ಮೈಸೂರು ಇದೆ, ಕಲಬುರಗಿ ಇದೆ, ಬೆಳಗಾಂ ಇದೆ. 4 ಜಾಗದಲ್ಲಿನೂ ಕೂಡ ಜನ ಆಲೋಚನೆ ಮಾಡಿ ಮುಂದಿನ ದಿನದಲ್ಲಿ ಈ ವಫ್ ಅನ್ನುವಂಥದ್ದು ಎಲ್ಲರಿಗೂ ಒಂದು ಕೆಟ್ಟ ಉದ್ದೇಶ ಕಾಣ್ಕೂಡ್ದು. ಏನೇನು ಬೇಕು ಎಲ್ಲ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡೋದು, ಇದೂ ನಮ್ದು ಅನ್ನೋಂಥದ್ದಲ್ಲ. ಏನಿದೆ ಅಷ್ಟೇ ನಮ್ದು. ಇಲ್ಲಿ 95ಕ್ಕಿಂತ ಜಾಸ್ತಿ ಮಾಡಬೇಕು. ಅದೇ ವಫ್ನಲ್ಲಿ ಇರ್ತಕ್ಕಂಥ ಅಸೆಟ್ಗಳು ಅದು ಒಂದು ಒಳ್ಳೆ ರೀತಿಯಿಂದ ಕರಪ್ಷನ್ ಇಲ್ದಂಗೆ, ಕರಪ್ಷನ್ ಪಡೆದಂಗೆ ಎಲ್ಲ ರೀತಿಯಿಂದ ಎಲ್ಲ ಕಮಿಟಿಗಳು ಏನು ಮಾಡಿರ್ತಾರೋ ಅವ್ರಿಗೆ ಬಂದಿರೋಂಥ ಕಮಿಟಿಗಳಿಗೆ ಕಷ್ಟ ಸುಖ ಕೇಳಿ ಅವ್ರಿಗೆ ಏನು ಮಾಡಬೇಕು ಸೌಲಭ್ಯ ಮಾಡಬೇಕು. ಕರಪ್ಷನ್ ತಗೋಬಾರ್ದು, ಒಳ್ಳೆ ರೀತಿಯಿಂದ. ಯಾಕಂತ ಹಿರಿಯರು ನಮ್ಮ ಅದು ಕೊಟ್ಟಿರೋಂಥ ಜಮೀನು ಆಗಿರ್ತದೆ, ಮತ್ತು ಏನು ಬಿಲ್ಡಿಂಗ್ ಆಗಿರ್ತದೆ, ಕಟ್ಟಡಗಳು ಆಗಿರ್ತವೆ. ಹಾಗಾಗಿ ಒಂದು ಒಳ್ಳೆ ಇದರಿಂದ ನಿಯತ್ತಿಂದ ಒಂದು ಒಳ್ಳೆ ಉದ್ದೇಶದಿಂದ ನಡೆಸಬೇಕು ಅನ್ನುವಂಥದ್ದು ಒಂದೇ. ಇದರಲ್ಲಿ ಏನು ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡು, ನಿನ್ನ ಕಮಿಟಿ ಚೇಂಜ್ ಮಾಡಿಕೊಡ್ತೀನಿ, ನಿನಗೆ ಆ ಬಿಲ್ಡಿಂಗ್ ಕಟ್ಟಡ ಮಾಡಿಕೊಡ್ತೀನಿ, ನಿನಗೆ 1 ಲಕ್ಷ ರೂಪಾಯಿ ಕೊಡು, 5 ಲಕ್ಷ ರೂಪಾಯಿ ಕೊಡು. ಕರಪ್ಷನ್ ತಿನ್ನಬಾರ್ದು. ಯಾಕಂತ ಹೇಳಿದ್ರೆ ಇದು ಕಳ್ಳರು ಸುಳ್ಳು ಮಾಡುವಂಥದ್ದಲ್ಲ. ಇದು ಒಳ್ಳೆಯರು ಬೇಕು. ನಮ್ಮ ಉತ್ಸವನ ಅದೇ, ಯಾರನ್ನ ಒಬ್ರು ಇಬ್ರು ಒಳ್ಳೆಯವರು ಆಯ್ಕೆ ಆಗಲಿ ಅನ್ನುವಂಥ ಉದ್ದೇಶ ನಾನು ಒಂದು ಒಳ್ಳೆ ವ್ಯಕ್ತಿಗೆ ಬೆಂಬಲಿಸ್ತಿದ್ದೀನಿ. ಯಾರು ಒಳ್ಳೆಯವ್ರು ಇದ್ದಾರೋ ಅವ್ರಿಗೆ ಬೆಂಬಲಿಸ್ತಿದ್ದೀನಿ. ನಾನು ಒಂದು ಬುದ್ಧಿವಂತ, ನನಗೂ ಒಂದು ಸ್ವಲ್ಪ ತಿಳುವಳಿಕೆ ಇದೆ. ಯಾರಿಗೆ ಮತ ಕೊಡ್ಬೇಕು ಕೊಟ್ಬಿಟ್ಟಿದ್ದೀನಿ. ನಾನು ಒಬ್ಬ ಮತದಾರನೇ, ನಾನು ಕೊಟ್ಟಿದ್ದೀನಿ. ಒಳ್ಳೆಯವ್ರು ಕೊಡಬೇಕು, ಕಳ್ಳರು ಸುಳ್ಳು ಕೊಡಬಾರ್ದು. ಇದೂ ಕೂಡ ಲೂಟಿ ಮಾಡುವಂಥದ್ದು ಮುಜ್ರೆ ಆಗಲಿ ವಫ್ ಆಗಲಿ ಉಳಿಸ್ಬೇಕು. ಇದು ಎಲ್ಲ ಸಾರ್ವಜನಿಕರ ಆಸ್ತಿ. ಇದರಲ್ಲಿ ಕರಪ್ಷನ್ ಮಾಡಬಾರ್ದು, ನಾಟಕ ಮಾಡಬಾರ್ದು ಅನ್ನುವಂಥ ಅಷ್ಟೇ ನನ್ನ ಮಾತು. ನನ್ನ ಹೆಸರು ಆರ್ ಕೆ ಸರ್ದಾರ್ ಅಂತ ಹೇಳಿ, ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಾನು.